ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ರ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಇವತ್ತಿನ ಶುಭೋದಯದ ನುಡಿ, ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಾಗ, ಎಲ್ಲ ದಾರಿಗಳು ಏನಪ್ಪ ಅಂತಂದ್ರೆ ಕ್ಲೋಸ್ ಆದಾಗ ಯಾವ ರೀತಿ ನಾವು ದಿಟ್ಟತನದಿಂದ ಜೀವನವನ್ನು ನಡೆಸಬೇಕಾಗ್ತೈತಿ, ಹಾಗೂ ಆ ಒಂದು ದಿಟ್ಟತನ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮವನ್ನು ಬೀರ್ತೈತಿ, ಮೇಲೆ ಏಳಲಿಕ್ಕೆ ಯಾವ ರೀತಿ ಸಹಾಯವನ್ನು ಮಾಡ್ತೈತಿ ಅಂತಕ್ಕಂಥ ಒಂದೆರಡು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸೊ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕನ್ನು ಕೊಡ್ರಿ ಅಂತ ಹೇಳ್ತಾ, ಇವತ್ತಿನ ಒಂದು ದಿನಮಾನದಲ್ಲಿ ನನ್ನಿಂದ ಹಿಡಿದು ಎಲ್ಲರೂ ಸಹಿತ ಏನು ಮಾಡ್ತೀವಿ ಅಂದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಸೊ ಆ ತೊಂದರೆಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ಹಿಂದಿನ ಜನ್ಮದ ಕರ್ಮಫಲ ಇರ್ಬೋದು. ಅದನ್ನು ನಾನು ನಂಬೋದಿಲ್ಲ, ಸೊ ನೀವು ನಂಬ್ತಿರೋ ಬಿಡ್ತೋ ನನಗೆ ಗೊತ್ತಿಲ್ಲ. ಆಧ್ಯಾತ್ಮಿಕವಾಗಿ ಹೇಳ್ತಕ್ಕಂಥದ್ದು ಹಿಂದಿನ ಕರ್ಮಫಲದ ಪರಿಣಾಮವಾಗಿ ಈ ಒಂದು ಜನ್ಮದಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ, ಸುಖವನ್ನು ಅನುಭವಿಸ್ತಾ ಇರ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ಅದು ತಮಗೂ ನನಗೂ ಬಿಟ್ಟಿರ್ತಕ್ಕಂಥ ವಿಷಯ. ನಮ್ಮ ಒಂದು ಏನಪ್ಪ ಅಂದರೆ ಬುದ್ಧಿಗೆ ಅರ್ಥ ಮಾಡ್ಕೊಡ್ತಕ್ಕಂಥದ್ದು. ಇನ್ನು ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ, ನಾವಾಗೇ ಆ ಒಂದು ಕಷ್ಟಗಳನ್ನು ತಂದ್ಕೊಂಡಾಗ, ಇನ್ನು ಇತರರಿಂದ ನಾವು ಕಷ್ಟಕ್ಕೆ ಒಳಪಟ್ಟಾಗ ನೋಡ್ರಿ, ಸಾಕಷ್ಟು ಈ ರೀತಿ ಏನಾಗ್ತದೆ ಅಂತ ಹೇಳಿದ್ರೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಒಂದಿಲ್ಲೊಂದು ಕಷ್ಟಗಳನ್ನು ನೋಡ್ರಿ, ಈ ಒಂದು ಜೀವನದಲ್ಲಿ ನಿಜವಾಗ್ಲೂ ಯಾರೂ ಸಹಿತ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಸಹಿತ ಒಂದಿಲ್ಲೊಂದು ಕಷ್ಟಗಳು ಕಂಡು ಬರ್ತಿರ್ತಾವೆ. ಸೊ ಯಾವ ವ್ಯಕ್ತಿ ಕಷ್ಟಗಳನ್ನು ಮರೆಮಾಚಿ ಮತ್ತು ಖುಷಿಯಿಂದ ಜೀವನವನ್ನು ನಡೆಸ್ತಿರ್ತಾನೆ, ಆ ವ್ಯಕ್ತಿಗೆ ದಿಟ್ಟತನ ಇದೆ ಅಂತಕ್ಕಂಥದ್ದು ಕಂಡು ಬರ್ತೈತಿ. ಸೊ ಯಾವ ವ್ಯಕ್ತಿ ನನ್ನ ಕಷ್ಟ ಬಂದೈತಿ, ಸೊ ನನ್ನ ಪರಿಸ್ಥಿತಿ ಹಿಂಗಾಯಿತು, ನನ್ನ ಒಂದು ಹಣೆ ಬರಾನೇ ಎಷ್ಟಿರ್ಬೋದು, ನನ್ನ ಜೀವನನೇ ಎಷ್ಟಿರ್ಬೋದು, ನನ್ನ ಜೀವನನೇ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತಂದು ಯಾವ ವ್ಯಕ್ತಿ ಪದೇ 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 ಅದನ್ನೇ ಏನು ಮಾಡ್ತಿರ್ತಾನೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ಕೋತಾ ಕೂತು ಆರೋಗ್ಯವನ್ನು ಮನಸ್ಸನ್ನು ಹಾಳು ಮಾಡ್ಕೋತಿರ್ತಾನೆ, ಅಂತಹ ವ್ಯಕ್ತಿಯಲ್ಲಿ ನಾವು ದಿಟ್ಟತನವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೋಡ್ರಿ, ಜೀವನದಲ್ಲಿ ತೊಂದರೆಗಳು ಬರೋದು ಸಹಜ. ಇವು ತೊಂದರೆಗಳು ಮತ್ತು ಖುಷಿ ಅಂದರೆ ಸುಖ ಸಂತೋಷ ಅಂತ ಹೇಳ್ತೇವೆ, ಈಕ್ವಲೆಂಟ್ ಪಾರ್ಟ್ ಇರ್ತಕ್ಕಂಥದ್ದು ಜೀವನದಲ್ಲಿ ಇವು ಬರಲೇಬೇಕು. ಅದಕ್ಕಾಗಿ ಬೇವು ಬೆಲ್ಲವನ್ನು ನಾವು ಸವಿತಿರ್ತೇವೆ. ನೋಡ್ರಿ, ಕಷ್ಟಗಳು ಬಂದಾಗ ಮಾತ್ರ ಮನುಷ್ಯ ಏನಾಗ್ತೈತಿ ಅಂತಂದ್ರೆ ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತೈತಿ. ಏನನ್ನ ಮೆಟ್ಟಿ ನಿಲ್ಲಕ್ಕೆ, ಜೀವನವನ್ನು ಮೆಟ್ಟಿ ನಿಲ್ಲಲಿಕ್ಕೆ. ಯಾಕಂತಂದ್ರೆ ನೋಡ್ರಿ, ಪ್ರತಿಯೊಂದು ಕಷ್ಟ ಬಂದಾಗ ಸಹಿತ ಮನುಷ್ಯ ಆ ಒಂದು ಜೀವನದ ಬೆಲೆಯನ್ನು ತಿಳ್ಕೊತಾನೆ. ಆ ಜೀವನದ ಬೆಲೆಯನ್ನು ತಿಳ್ಕೊಂಡು ಯಾವ ರೀತಿ ನಾನು ಬದುಕನ್ನು ಕಟ್ಕೊಳ್ಬೇಕು, ಹಾಗಾದ್ರೆ ಇಂಥ ತೊಂದರೆಗಳನ್ನು ಯಾವ ರೀತಿ ನಾನು ಎದುರಿಸ್ಬೇಕು ಅಂತಕ್ಕಂಥ ಮನೋಭಾವದಿಂದ ಏನಾಗ್ತಾನೆ ಅಂದ್ರೆ ರೆಡಿ ಆಗ್ತಾನೆ. ಸೊ ಆ ಒಂದು ತೊಂದರೆಗಳನ್ನು ಹೊಡೆದೋಡಿಸ್ಲಿಕ್ಕೆ ನಾನು ಯಾವ ರೀತಿ ಏನನ್ನ ಸಲಹೆಗಳನ್ನು ಪಡೆದುಕೊಳ್ಬೇಕು, ಏನು ಸಲಹೆಯನ್ನು ತೆಗೆದುಕೊಳ್ಬೇಕು, ಹಾಗಾದರೆ ಆ ತೊಂದರೆ ಬರಲಿಕ್ಕೆ ನಾನೇ ಕಾರಣನ, ಅಥವಾ ನನ್ನಿಂದ ಆಗ್ತಕ್ಕಂಥ ಏನಾದರೂ ತೊಂದರೆಗಳು ತಪ್ಪುಗಳು ಆಗಿದ್ದರೆ ಆ ತಪ್ಪನ್ನು ನಾನು ಯಾವ ರೀತಿ ಸರಿ ಮಾಡ್ಕೋಬೇಕು, ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಆ ಮನುಷ್ಯ ಏನು ಮಾಡ್ತಾನೆ ಅಂತಂದ್ರೆ, ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಪರಿಶೀಲನೆ ಮಾಡಿ ಸರಿ ಮಾಡ್ಕೊಳ್ತಕ್ಕಂಥದ್ದು. ಹಾಗಾದ್ರೆ ಈ ರೀತಿ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಮಾತ್ರ ನಾವು ದಿಟ್ಟತನವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಕೂತವರು ಎಡುವುದಿಲ್ಲ, ನಾವು ನಡೀತಾ ಇರ್ತೀವಿ. ಸೊ ನಾವು ಹೋಗ್ಬೇಕಾದ್ರೆ ದಾರಿಯಲ್ಲಿ ಎಡು ಬೀಳೋದು ಸಹಜ. ಯಾಕಂದ್ರೆ ಹೋಗ್ತಿರ್ತೇವೆ, ಸೊ ಹೋಗ್ಬೇಕಾದ್ರೆ ಕಲ್ಲು ಮುಳ್ಳುಗಳು ಸಾಕಷ್ಟು ಬರ್ತಿರ್ತಾವೆ. ಅದೇ ರೀತಿ ಸಮಾಜದಲ್ಲಿ ನಮ್ಮನ್ನು ಕುಗ್ಗಿಸ್ತಕ್ಕಂತಹ ಜನರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ನಮ್ಮ ಒಂದು ಪವರನ್ನು ಕಟ್ ಮಾಡ್ತಕ್ಕಂಥವ್ರು, ನಮ್ಮ ಒಂದು ಪವರನ್ನು ಕುಗ್ಗಿಸ್ತಕ್ಕಂಥವ್ರು, ನಮ್ಮ ಒಂದು ಶಕ್ತಿಯನ್ನು ಏನಪ್ಪ ನಿಷ್ಪ್ರಯೋಜಕ ಮಾಡ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಸೊ ಅವರ ಬಗ್ಗೆ ನಾವು ತಲೆಯನ್ನು ಕೆಡಿಸ್ಕೊಳ್ಬಾರ್ದು. ಯಾಕಂತಂದ್ರೆ ಯಾವ ರೀತಿ ಬದುಕನ್ನು ಕಟ್ಕೋತಾರೆ ಇವರು ನೋಡೋಣ ಅಂಥೇಳಿ ಕೆಲವೊಂದಿಷ್ಟು ನೆಗೆಟಿವ್ ಇರ್ತಕ್ಕಂಥ ಎನರ್ಜಿಗಳು ಅಂತ ಕರಿತೇವೆ. ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಮುತ್ತಲೂ ಸುತ್ತಾ ಇರ್ತೈತಿ. ಸೊ ಅಂತಹ ಎನರ್ಜಿಯನ್ನು ಮೀರಿ ನಾವೇನು ಮಾಡಬೇಕು ಅಂತಂದ್ರೆ ದಿಟ್ಟತನದಿಂದ ಜೀವನವನ್ನು ಮಾಡಬೇಕಾಗ್ತೈತಿ. ನೋಡ್ರಿ, ಈ ಒಂದು ಮಾತುಗಳು ಎಲ್ಲರ ಜೀವನದಲ್ಲಿ ಅಳವಡಿಸ್ಕೊಳ್ಪಡ್ತಾವೆ. ನೋಡ್ರಿ, ಕೆಲವೊಂದಿಷ್ಟು ಟೈಮಲ್ಲಿ ಭಾಳ ಖುಷಿಯಾಗಿರ್ತೇವೆ, ಏನೋ ಒಂದು ಸಾಧನೆ ಮಾಡಿರ್ತೀವಿ, ಜನರು ನಮ್ಮನ್ನು ಭಾಳ ಹೊಗಳಿರ್ತಾರೆ, ಭಾಳ ಅಪ್ರಿಸಿಯೇಟ್ ಮಾಡಿರ್ತಾರೆ, ಭಾಳ ಖುಷಿಯಾಗಿರ್ತೈತಿ. ನನಗೊಂದು ಸ್ಥಾನ ಸಿಕ್ತು ಸಮಾಜದಲ್ಲಿ, ಇನ್ನೇನು ನನಗೇನು ತೊಂದರೆ ಇಲ್ಲ, ನನ್ನ ಮಾತನ್ನು ಕೇಳ್ತಾರೆ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಕುಂತಿರ್ತೀವಿ. ಯಾವಾಗ ತೊಂದರೆಯನ್ನು ನಾವು ಅನುಭವಿಸ್ತೇವಲ್ಲ, ನಮ್ಮ ಒಂದು ಪರಿಸ್ಥಿತಿ ಯಾವಾಗ ಕೆಳಮಟ್ಟಕ್ಕೆ ಹೋಗ್ತೈತಲ್ಲ, ಅಂಥ ಸಂದರ್ಭದಲ್ಲಿ ಅದೇ ಜನ ನಮ್ಮನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ತಿರುಗಿಯೂ ಸಹ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಆ ಪರಿಸ್ಥಿತಿ ಕೆಟ್ಟದಾಗ ಏನಾಗ್ತೈತಿ ಅಂತಂದ್ರೆ ಪ್ರತಿಯೊಂದು ವಸ್ತುವು ಸಹಿತ ಏನು ಮಾಡ್ತೈತಿ, ನಿರ್ಲಕ್ಷ್ಯವನ್ನು ಇಲ್ಲಿ ವಹಿಸಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಜನ ನಮ್ಮನ್ನು ಹೊಗಳಿದಾಗ ನಮ್ಮ ಮನಸ್ಥಿತಿ ಇತ್ತಲ್ಲೋ ಅದೇ ರೀತಿ ನಮ್ಮನ್ನು ತೆಗಳುವತಕ್ಕಂಥ ಸಂದರ್ಭದಲ್ಲೂ ಸಹಿತ ನಮ್ಮ ಮನಸ್ಥಿತಿಯನ್ನು ಅದೇ ರೀತಿ ನಾವು ಇಟ್ಕೊಳ್ಬೇಕು. ಅಂದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಸಂತೋಷ ಮತ್ತು ದುಃಖದ ನಡುವೆ ಎಷ್ಟೇ ವ್ಯತ್ಯಾಸ ಆದರೂ ಸಹಿತ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ನಮಗೆ ಬರ್ತೈತಿ. ಅಂದಾಗ ಮಾತ್ರ ಆ ಒಂದು ಮಾನಸಿಕವಾಗಿ ನಾವೇನಾಗಲಿಕ್ಕೆ ಸಾಧ್ಯ ಇಲ್ಲ, ಕುಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಜೀವನದಲ್ಲಿ ನಾವು
ಆ ಜೀವನವನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರ್ತೀವಿ. ನೋಡ್ರಿ, ನಿಜವಾಗಿರ್ತಕ್ಕಂಥದ್ದು ಈ ಒಂದು ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಜನರಲ್ಲಿ ಇದು ಅನುಭವ ಆಗಿರ್ತೈತಿ. ನನಗೂ ಸಹಿತ ನನ್ನನ್ನು ಹಿಡ್ಕೊಂಡು ಸಹಿತ ಅನುಭವ ಆಗಿರ್ತಕ್ಕಂಥ ಮಾತುಗಳೇನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೇನೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಜೀವನದ ಭರವಸೆಯನ್ನು ಕಳ್ಕೊಳ್ಬಾರ್ದು. ಏನು ಮಾಡಬೇಕು ಅಂತಂದ್ರೆ, ಜೀವನವನ್ನು ಮೆಟ್ಟಿ ದಿಟ್ಟತನದಿಂದ ನಡೆದಾಗ ಮಾತ್ರ ಏನಾಗ್ತೈತಿ ಅಂತಂದ್ರೆ, ನಮ್ಮ ಜೀವನನೂ ಸಹಿತ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ನಮ್ಮ ಜೀವನವನ್ನು ಯಾರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ದಿಟ್ಟತನದಿಂದ ಧೈರ್ಯದಿಂದ ನಮ್ಮ ಜೀವನವನ್ನು ಮುನ್ನಡೆಸಿದಾಗ ಮಾತ್ರ ಜೀವನ ಮುಂದೆ ಸಾಗ್ತೈತಿ. ಇಲ್ಲ ಅಂತಂದ್ರೆ ನಾನು ಕುಳಿತಲ್ಲೇ ಕೂತ್ಕೊಂಡು ನನ್ನ ಜೀವನ ಸ್ಟಾರ್ಟ್ ಆಗಬೇಕು, ನನ್ನ ಜೀವನ ಉನ್ನತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಅಂತ ಹೇಳ್ತೇನೆ. ಸೊ ಈ ರೀತಿಯಾಗಿ ನೀವು ಸಹಿತ ಎಷ್ಟೇ ಕಷ್ಟಗಳು, ಎಷ್ಟೇ ಬಾಗಿಲುಗಳು ಮುಚ್ಚಿದರೂ ಸಹಿತ ಏನು ಮಾಡ್ರಿ, ನಿಮಗಾಗಿ ಒಂದು ಬಾಗಿಲು ತೆರೆದಿರ್ತೈತಿ. ಅದು ಏನಪ್ಪ ಅಂತಂದ್ರೆ ಆತ್ಮವಿಶ್ವಾಸ, ನಿಮ್ಮಲ್ಲಿರ್ತಕ್ಕಂಥ ದಿಟ್ಟತನ. ಹಾಗಾದ್ರೆ ನೀವು ನಾನು ಅಂತಕ್ಕಂಥದ್ದು ನೋಡ್ರಿ, ಅಹಂ ಅಂತ ನಾನು ಹೇಳ್ತಾ ಇರ್ತೇನೆ. ಅಹಂ ಅಲ್ಲ ಅದು, ಯಾವಾಗಲೂ ನಾನು ಚೆನ್ನಾಗಿರಬೇಕು. ಮೊದಲಿಗೆ ನಾನು ಚೆನ್ನಾಗಿರಬೇಕು, ನನ್ನ ವ್ಯಕ್ತಿತ್ವ ಚೆನ್ನಾಗಿರಬೇಕು. ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ಏನಾಗ್ತೈತಿ, ಇತರರು ನನ್ನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತೈತಿ. ನಾನೇ ಅನಾರೋಗ್ಯದಿಂದ ಇದ್ದಾಗ ಏನಾಗ್ತೈತಿ ಹೇಳ್ರಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ದಾಗ ಜನರು ಸಹಿತ ನನ್ನನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಎಲ್ಲರೂ ಸಹಿತ ದಿಟ್ಟತನದಿಂದ ನಿಮ್ಮ ಜೀವನವನ್ನು ಎಷ್ಟೇ ಸಮಸ್ಯೆಗಳು ಬಂದರೂ ಸಹಿತ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಮತ್ತೊಂದು ಶುಭೋದಯದ ನೋಡಿ ನನಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.